ಈ ಈ ಇದರ ಹಿನ್ನೆಲೆ ಏನು? ಇಂಟಾಲರೆನ್ಸ್. ಮೊನ್ನೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹತ್ಯೆ ಆಯಿತು. ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋದು ರಾಷ್ಟ್ರದ್ರೋಹ ಅಲ್ವಾ? ಅಂದರೆ ಆ ರಾಷ್ಟ್ರದ್ರೋಹಿಗೆ ಕರೆದು ಸನ್ಮಾನ ಮಾಡಬೇಕಿತ್ತ? ಈಗ ಮೊನ್ನೆ ಪೆಹಲ್ಗಾಮ್ನಲ್ಲಿ ನಡೆದಂಥ ಘಟನೆಯಿಂದ ಆಕ್ರೋಶಗೊಂಡಿರ್ತಕ್ಕಂಥ ಜನ ರೊಚ್ಚಿಗೆದ್ದು ಅವನು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕ್ರಿಕೆಟ್ ಮೈದಾನಕ್ಕೆ ಬಂದು ಕೂಗ್ತಾನೆ ಅಂತ ಅಂದಾಗ ಸಹಜವಾದ ಆಕ್ರೋಶದಿಂದ ಹೊಡೆದ್ರು. ಅದಕ್ಕೆ ಪ್ರತಿಕಾರ ಭಾರತ ಮಾತಾ ಕಿ ಜೈ ಅನ್ನೋನು ಹತ್ಯೆ. ದ್ರೋಹಿಗಳು ಒಳಗೆ ಇದ್ದಾರೆ. ಹೊರಗಿನ ಶತ್ರುಗಳನ್ನ ನಿಗ್ರಹಿಸೋದು, ನಿಯಂತ್ರಿಸೋದು ಕಷ್ಟದ ಕೆಲಸ ಅಲ್ಲ. ನಮ್ಮ ಸೈನಿಕ ಸಾಮರ್ಥ್ಯ ಇದೆ, ಅದು ಮಾಡುತ್ತೆ. ಒಳಗಿರೋ ದ್ರೋಹಿಗಳಿದಾರಲ್ಲ, ಇವ್ರನ್ನ ರಾಜಕಾರಣ ಹೊರತಾಗಿಟ್ಟು ನಾವು ಬೇರೆ ಸಹಿತ ಕಿತ್ತಾಕ್ತಾ ಇದ್ರೆ ಇಂಥ ಮತ್ತಷ್ಟು ಹತ್ಯೆಗಳು ನಡೀತಾ ಹೋಗ್ತವೆ. ಮತ್ತಷ್ಟು ಸುಹಾಸ್ ಶೆಟ್ಟಿ ಬಲಿಯಾಗಬೇಕಾಗತ್ತೆ. ಮತ್ತು ಇವರೆಲ್ಲ ದ್ರೋಹಿಗಳಿದ್ದಾರೆ, ದೇಶದ್ರೋಹಿಗಳಿದ್ದಾರೆ, ಮತಾಂಧತೆಯ ಹುಚ್ಚನ್ನು ಹಿಡಿಸ್ಕೊಂಡಿರ್ತಕ್ಕಂಥ ರಾಷ್ಟ್ರದ್ರೋಹಿಗಳಿದ್ದಾರೆ. ಇವರನ್ನ ಸಹಿಸೋದು ಮತ್ತು ಕ್ಷಮಿಸೋದು ಎರಡೂ ಮಾಡಬಾರ್ದು. SDPI ಅಂತ ಸಂಘಟನೆಗಳು ಇಂಥ ದ್ರೋಹಿಗಳನ್ನ ಸಂಘಟಿಸುವ, ಮತಾಂಧತೆಯ ಹುಚ್ಚನ್ನ ಹಿಡಿಸುವಂತ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಮುಂಚೆ ಸಿಮಿ ರೂಪದಲ್ಲಿ, ಅದಕ್ಕೆ ಮುಂಚೆ ಬೇರೆ ಬೇರೆ ಹೆಸರಿನಲ್ಲಿ ಈ ರೀತಿಯ ಮತಾಂಧತೆಯ ದ್ರೋಹದ ಕೆಲಸ ನಡೀತಾನೆ ಇದೆ. ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳುವ ಕೆಲಸವನ್ನ ಮಾಡಬೇಕಾಗತ್ತೆ. ನೋಡಿ, ಯಾವ ಲೆವೆಲ್ಗೆ ಅವರಿಗೆ ಬಂದಿದ್ದಾರೆ ಅಂದ್ರೆ, ವಿಧಾನಸೌಧದ ಕಾರಿಡಾರಿಗೆ ಬಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾರೆ. ಬೆಳಗಾಂನಲ್ಲಿ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂದ ಕ್ಷಣದಲ್ಲಿ ಕೂಗಿದ ಘೋಷಣೆ ಪಾಕಿಸ್ತಾನ್ ಜಿಂದಾಬಾದ್. ಅಂದ್ರೆ ಇವರೆಲ್ಲ ರಾಷ್ಟ್ರದ್ರೋಹಿಗಳು. ಇವ್ರನ್ನ ನಾವು ವೋಟ್ ಬ್ಯಾಂಕ್ ಆಗಿ ನೋಡ್ಬೇಕಾ ಅಥವಾ ದ್ರೋಹಿಗಳು ಅಂತ ನೋಡ್ಬೇಕಾ? ಇವ್ರನ್ನ ದ್ರೋಹಿಗಳು ಅಂತ ಟ್ರೀಟ್ ಮಾಡದೇ ಇದ್ರೆ, ಬೇರೆ ಸಹಿತ ಕಿತ್ತಾಕದೇ ಇದ್ರೆ, ಇವ್ರನ್ನ ಬೆಳೆಸ್ತಿರುವಂತ ಸಂಘಟನೆಗಳನ್ನ ನಾಶ ಮಾಡದೇ ಇದ್ರೆ ಭಾರತ ಉಳಿಯಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನ ಕೇವಲ ಸುಹಾಸ್ ಶೆಟ್ಟಿಯ ಘಟನೆ ಅಂತ ಪರಿಗಣಿಸಬಾರದು. ರಾಷ್ಟ್ರದ್ರೋಹಿಗಳು ಒಳಗೆ ನಡೆಸ್ತಿರುವಂತ ಷಡ್ಯಂತ್ರ, ರಾಷ್ಟ್ರಭಕ್ತರನ್ನ ಕೊಲ್ಲುವ ಕೆಲಸವನ್ನ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹಿನ್ನೆಲೆಯಲ್ಲಿ ನೋಡಬೇಕಾದ ಅವಶ್ಯಕತೆ ಇದೆ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಆಗ್ರಹಿಸ್ತೇನೆ, ನೀವು SDPI, PFI ಇತ್ಯಾದಿ ಸಂಘಟನೆಗಳ ಮೇಲಿನ ಕಾರ್ಯಕರ್ತರ ಕೇಸ್ಗಳನ್ನು ವಿಡ್ರಾ ಮಾಡಿದ್ರಿ. ಆ ಮೂಲಕ ಅವರಿಗೆ ಕ್ರೈಮ್ ನಡೆಸೋದಕ್ಕೆ ಮತ್ತಷ್ಟು ಬಲವನ್ನ ಕೊಡ್ತಾ ಇದ್ದೀರಿ. ಆ ಕಾರಣದಿಂದ ಈ ಹತ್ಯೆ ಮತ್ತೊಂದ್ಸರಿ ಪರಿಶೀಲನೆ ಮಾಡಿ. SDPI, PFI ಮೇಲಿನ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡಿರೋದನ್ನ ಹಿಂತೆಗೆದುಕೊಳ್ಳಿ. ಇಲ್ಲದೇ ಇದ್ರೆ ಈ ರೀತಿಯ ಹತ್ಯೆಗೆ ನೀವೇ ಪರೋಕ್ಷ ಕಾರಣರಾಗ್ತೀರಿ. ಮತ್ತು ಇವರೆಲ್ಲರೂ ದ್ರೋಹಿಗಳಿದ್ದಾರೆ. ಅವರ ಅಜೆಂಡಾ ಗೊತ್ತಿಲ್ಲದೆ ಇರೋ ಅಜೆಂಡಾ ಅಲ್ಲ. ಈ ಅಜೆಂಡಾವನ್ನ ಗುರುತಿಸಬೇಕಾದಂತ, ಗಮನಿಸಬೇಕಾದ ಅವಶ್ಯಕತೆ ಇದೆ. ಸಿಮಿಯ ಕಾರ್ಯಚಟುವಟಿಕೆ, ಅವರ ಗುರಿ ಗಜ್ವಾಯ್ ಹಿಂದ್ ಅನ್ನ ಮುಂದುವರಿಸೋದಾಗಿತ್ತು. ತಗೊಳ್ಬೇಕು. ಇಲ್ಲದೇ ಇದ್ರೆ ಮುಂದೊಂದು ದಿನ, ಇವತ್ತು ಪರ್ಸನಲ್ ಟಾರ್ಗೆಟ್ ಮಾಡಿರೋದು, ನಾಳೆ ಅದು ಸಾಮೂಹಿಕ ನರಬೇಧಕ್ಕೆ ಕಾರಣ ಆಗುತ್ತೆ ಅನ್ನುವಂಥ ಎಚ್ಚರವನ್ನ ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.